ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ. ಪೂರ್ಣ ಮಾಹಿತಿ. ಕರ್ನಾಟಕದಲ್ಲಿ ಆಧ್ಯಾತ್ಮಿಕ ಹಾಗೂ ಯೋಗ ಅಭ್ಯಾಸಕ್ಕೆ ಪ್ರಸಿದ್ಧವಾದ ಸ್ಥಳಗಳಲ್ಲಿ ಒಂದಾಗಿದೆ ಈಶಾ ಫೌಂಡೇಶನ್. ಇದು ಸದ್ಗುರು ಜಗ್ಗಿ ವಾಸುದೇವ್ ಸ್ಥಾಪಿಸಿದ ಒಂದು ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಸಂಸ್ಥೆ. ಚಿಕ್ಕಬಳ್ಳಾಪುರದಲ್ಲಿರುವ ಈ ಕೇಂದ್ರವನ್ನು ಸದ್ಗುರು ಸನ್ನಿಧಿ ಎಂದು ಕರೆಯಲಾಗುತ್ತದೆ. ಈ ಸ್ಥಳವು ಪ್ರಕೃತಿ, ಯೋಗ, ಧ್ಯಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ನಿರ್ಮಿಸಲಾದ ಶಾಂತ ವಾತಾವರಣವನ್ನು ಹೊಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಂದರ ಬೆಟ್ಟಗಳು ಮತ್ತು ಪ್ರಕೃತಿಯ ನಡುವೆ ಈ ಕೇಂದ್ರ ನಿರ್ಮಾಣವಾಗಿದೆ. ಈಶಾ ಫೌಂಡೇಶನ್ ಎಂದರೇನು? ಈಶಾ ಫೌಂಡೇಶನ್ ಒಂದು ಲಾಭರಹಿತ ಅಂದರೆ ನಾನ್ ಪ್ರಾಫಿಟ್ ಆಧ್ಯಾತ್ಮಿಕ ಸಂಸ್ಥೆ. ಇದನ್ನು 1992ರಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಸ್ಥಾಪಿಸಿದರು. ಈ ಸಂಸ್ಥೆಯ ಮುಖ್ಯ ಉದ್ದೇಶಗಳು ಯೋಗ ಮತ್ತು ಧ್ಯಾನವನ್ನು ಜನರಿಗೆ ಕಲಿಸುವುದು, ಮನಶ್ಶಾಂತಿ ಮತ್ತು ಒಳಗಿನ ಸಂತೋಷವನ್ನು ಬೆಳೆಸುವುದು, ಪ್ರಕೃತಿ ಮತ್ತು ಪರಿಸರ ಸಂರಕ್ಷಣೆ, ಸಮಾಜ ಸೇವೆ ಮತ್ತು ಗ್ರಾಮಾಭಿವೃದ್ಧಿ. ಈಶಾ ಫೌಂಡೇಶನ್ ಭಾರತ ಮಾತ್ರವಲ್ಲ, 150ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಎಲ್ಲಿದೆ? ಈ ಕೇಂದ್ರವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಬೆಂಗಳೂರು ನಗರದಿಂದ ಸುಮಾರು 65-70 ಕಿಲೋಮೀಟರ್ ದೂರ, ನಂದಿ ಹಿಲ್ಸ್ ಸಮೀಪದಲ್ಲಿದೆ. ಪ್ರಕೃತಿ ಮತ್ತು ಬೆಟ್ಟಗಳ ನಡುವೆ ಶಾಂತ ವಾತಾವರಣದಲ್ಲಿ ನಿರ್ಮಾಣವಾಗಿದೆ. ಇದನ್ನು 2023ರ ಸಮಯದಲ್ಲಿ ಸಾರ್ವಜನಿಕರಿಗೆ ತೆರೆಯಲಾಯಿತು ಮತ್ತು ಈಗ ಸಾವಿರಾರು ಜನ ಭೇಟಿ ನೀಡುತ್ತಾರೆ. ಇಲ್ಲಿರುವ ಪ್ರಮುಖ ಆಕರ್ಷಣೆಗಳು: ಆದಿಯೋಗಿ ಮೂರ್ತಿ. ಈಶಾ ಫೌಂಡೇಶನ್ನಲ್ಲಿ ಶಿವನ ರೂಪವಾದ ಆದಿಯೋಗಿ ಮೂರ್ತಿ ಇದೆ. ಆದಿಯೋಗಿ ಎಂದರೆ ಯೋಗದ ಮೂಲ ಗುರು ಎಂದು ಹೇಳಲಾಗುತ್ತದೆ. ಇಲ್ಲಿ ದೊಡ್ಡ ಆದಿಯೋಗಿ ಪ್ರತಿಮೆ, ಧ್ಯಾನ ಮಾಡುವ ಸ್ಥಳ, ಲೈಟ್ ಮತ್ತು ಲೇಸರ್ ಶೋ. ಪ್ರತಿದಿನ ಸಂಜೆ 7 ಗಂಟೆಗೆ ಲೇಸರ್ ಶೋ ನಡೆಯುತ್ತದೆ. ನಾಗಮಂಟಪ. ಆದಿಯೋಗಿ ಪ್ರತಿಮೆಯ ಕೆಳಭಾಗದಲ್ಲಿ ನಾಗಮಂಟಪ ಇದೆ. ಇಲ್ಲಿ ಪೂಜೆ, ಧ್ಯಾನ, ಆರ್ತಿ ಕಾರ್ಯಕ್ರಮಗಳು. ಪ್ರತಿದಿನ 3 ಬಾರಿ ಆರ್ತಿ ನಡೆಯುತ್ತದೆ. ಯೋಗ ಮತ್ತು ಧ್ಯಾನ ಕಾರ್ಯಕ್ರಮಗಳು. ಇಲ್ಲಿ ಜನರಿಗೆ ಹಲವಾರು ಯೋಗ ಮತ್ತು ಧ್ಯಾನ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಮುಖ್ಯ ಕಾರ್ಯಕ್ರಮಗಳು: ಇನ್ನರ್ ಎಂಜಿನಿಯರಿಂಗ್, ಹಠಯೋಗ, ಧ್ಯಾನ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಉಪನ್ಯಾಸಗಳು. ಇವು ದೇಹ, ಮನಸ್ಸು ಮತ್ತು ಭಾವನೆಗಳನ್ನು ಸಮತೋಲನದಲ್ಲಿ ಇಡುವುದಕ್ಕೆ ಸಹಾಯ ಮಾಡುತ್ತದೆ. ಭವಿಷ್ಯದಲ್ಲಿ ನಿರ್ಮಾಣವಾಗುವ ಯೋಜನೆಗಳು: ಚಿಕ್ಕಬಳ್ಳಾಪುರದ ಈ ಕೇಂದ್ರವನ್ನು ಇನ್ನೂ ದೊಡ್ಡ ಆಧ್ಯಾತ್ಮಿಕ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಭವಿಷ್ಯದಲ್ಲಿ ಇಲ್ಲಿ ಲಿಂಗಭೈರವಿ ದೇವಿ ದೇವಸ್ಥಾನ, ಯೋಗ ಮಂದಿರ, ಧ್ಯಾನ ಸ್ಥಳಗಳು, ಶಾಲೆಗಳು ಅಂದರೆ ಈಶಾ ಹೋಮ್ ಸ್ಕೂಲ್, ಸಂಸ್ಕೃತಿ ಮತ್ತು ಕಲಾ ತರಬೇತಿ ಕೇಂದ್ರ ನಿರ್ಮಾಣವಾಗಲಿದೆ ಎಂದು ಯೋಜಿಸಲಾಗಿದೆ. ಸಮಯ: ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ ಸಾಮಾನ್ಯವಾಗಿ ಬೆಳಗ್ಗೆ 6 ಗಂಟೆ, ಸಂಜೆ 8 ಗಂಟೆಯವರೆಗೆ ತೆರೆಯಿರುತ್ತದೆ. ಪ್ರವೇಶ ಸಾಮಾನ್ಯವಾಗಿ ಉಚಿತವಾಗಿದೆ. ಹೇಗೆ ಹೋಗಬಹುದು? ರಸ್ತೆ ಮೂಲಕ. ಬೆಂಗಳೂರು, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಈಶಾ ಫೌಂಡೇಶನ್. ವಿಮಾನ ನಿಲ್ದಾಣ: ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸುಮಾರು 45 ಕಿಲೋಮೀಟರ್ ದೂರ. ಬಸ್ ಸೇವೆ: ಬೆಂಗಳೂರು ಬಿಎಂಟಿಸಿ ವಿಶೇಷ ಟೂರ್ ಬಸ್ ಸೇವೆ ಇದೆ. ಇಲ್ಲಿ ಮಾಡುವ ಕಾರ್ಯಗಳು: ಈಶಾ ಫೌಂಡೇಶನ್ಗೆ ಹೋದಾಗ ನೀವು ಧ್ಯಾನ ಮಾಡಬಹುದು, ಯೋಗ ಕಲಿಯಬಹುದು, ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಬಹುದು, ಆಧ್ಯಾತ್ಮಿಕ ಉಪನ್ಯಾಸಗಳನ್ನು ಕೇಳಬಹುದು, ಸ್ವಯಂ ಸೇವಕ ಸೇವೆಯಲ್ಲಿ ಭಾಗವಹಿಸಬಹುದು. ಈಶಾ ಫೌಂಡೇಶನ್ನ ಸಮಾಜ ಸೇವೆ: ಈ ಸಂಸ್ಥೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುತ್ತದೆ. ಸೇವ್ ಸಾಯಿಲ್ ಅಭಿಯಾನ, ಕಾವೇರಿ ಕಾಲಿಂಗ್, ಗ್ರಾಮಾಭಿವೃದ್ಧಿ ಯೋಜನೆಗಳು, ಮರ ನೆಡುವ ಕಾರ್ಯಕ್ರಮಗಳು, ಗ್ರಾಮ ಕ್ರೀಡಾ ಸ್ಪರ್ಧೆಗಳು. ಈ ಸ್ಥಳದ ವಿಶೇಷತೆ: ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ವಿಶೇಷವಾಗಿರುವ ಕಾರಣಗಳು: ಪ್ರಕೃತಿಯ ಮಧ್ಯೆ ಇರುವ ಆಧ್ಯಾತ್ಮಿಕ ಕೇಂದ್ರ, ಯೋಗ ಮತ್ತು ಧ್ಯಾನಕ್ಕೆ ಶಾಂತ ವಾತಾವರಣ, ಆದಿಯೋಗಿ ಪ್ರತಿಮೆ, ಸಾವಿರಾರು ಜನರಿಗೆ ಆಧ್ಯಾತ್ಮಿಕ ಅನುಭವ. ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ ಇರುವ ಯೋಗ, ಧ್ಯಾನ ಮತ್ತು ಆಧ್ಯಾತ್ಮಿಕ ಕೇಂದ್ರ. ಇಲ್ಲಿ ಜನರು ಮನಶ್ಶಾಂತಿ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಬರುತ್ತಾರೆ.